ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿಯಿಂದ ಗೂಂಡಾಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ನಟ ಅಹಿಂಸಾ ಚೇತನ್ ಅವರು ಹೇಳ್ತಾ ಇದ್ದಾರೆ, ಗೊತ್ತು ಗುರಿ ಇಲ್ಲದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಬೇಡಿಕೆ ಇಟ್ಟಿರುವುದೇ ಸರಿಯಿಲ್ಲ. ಇದು ಚೇತನ್ ಅಹಿಂಸಾ ಅವರ ಮಾತುಗಳು. ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟರೆ ಸರಿ ಹೋಗುತ್ತಾ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕೇವಲ ಪ್ರಚಾರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅಷ್ಟೇ. ಶ್ರೀಲಂಕಾ, ನೇಪಾಳದಂತಹ ಪರಿಸ್ಥಿತಿ ಮಾಡ್ತೀವಿ ಅಂದ್ರೆ ಸರಿ ಇರಲ್ಲ ಅಂತ ಹೇಳ್ತಾರೆ. ದೆಹಲಿಯ ಜಂತರ್ ಮಂತರಲ್ಲಿ ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ. ಬಟ್ ಇದೀಗ ಹಿಂಸಾತ್ಮಕವಾಗಿ ತಿರುಗಿದೆ, ಗುಂಡುಗಳ ರೀತಿಯಾಗಿ ವರ್ತನೆ ಸಹ ಮಾಡ್ತಿದ್ದಾರೆ ಎಂಬುದು ಒಂದು ಆರೋಪ. ನಮ್ಮ ಜೊತೆಗೆ ನಟ ಚೇತೇಂದ್ರ ಅವರನ್ನ ಮಾತಾಡಿಸ್ತೀನಿ. ಸರ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಸಹ ಮಾಡ್ತಿದೆ. ಬಟ್ ಈಗ ಹಿಂಸಾತ್ಮಕವಾಗಿ ತಿರುಗಿದೆ. ಒಂದ್ ಕಡೆಯಲ್ಲಿ ಗುಂಡುಗಳ ರೀತಿಯ ವರ್ತನೆ ಈಗ ಜೋರಾಗಿದೆ ಅಂತ ಹೇಳ್ಬಹುದು. ಪೊಲೀಸರ ಮೇಲೆ ಅಲ್ಲೇ ಮಾಡ್ತಾರೆ, ಕಲ್ ಬೀಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಅಂತ? ಇದನ್ನ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ನೋಡಬೇಕು. ನಮಗೆ ಪರ ವಿರುದ್ಧ ಬೈನರಿ ಪಾಲಿಟಿಕ್ಸ್, ಬಿಜೆಪಿ ಹೇಳಿದ್ದಲ್ಲ ಸರಿ, ಬಿಜೆಪಿ ಒನ್ ಸೈಡ್ ಆಗಿ ನೋಡೋದಲ್ಲ. ಬಿಜೆಪಿ ವಿರೋಧಿಗಳು, ಅದೇನ್ ಮನುವಾದಿಗಳು, ಈ ಬಹುಸಂಖ್ಯಾತರು ಹೇಳಿದ್ದಲ್ಲ ಸರಿ, ಅವರ ಒಂದು ರೀತಿ ಗಾಂಧಿ ತತ್ವ, ಒಂದು ಯಥಾಸ್ಥಿತಿ ತತ್ವ, ಆ ತತ್ವದ್ದು ಎಷ್ಟು ಮಟ್ಟಿಗೆ ಸರಿ ಇದೆ, ಎಷ್ಟು ಮಟ್ಟಿಗೆ ನಮಗೆ ಪರಿಹಾರ ಕೊಡುತ್ತೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಸೊ ನಾನು ಅದನ್ನ ಸೂಕ್ಷ್ಮವಾಗಿ ನೋಡ್ತೀನಿ. ಮೊದಲನೇದಾಗಿ ಹೋರಾಟ ಅನ್ನೋದು ನಮಗೆ ಬೇಕಿದೆ. ಹೋರಾಟದಿಂದನೇ ನಮ್ಗೆ ಯಾವ್ದಾದ್ರು ಪರಿವರ್ತನೆ ಸಾಧ್ಯ. ಹೋರಾಟ ನಮ್ಗೆ ಆರ್ಟಿಕಲ್ 19 ಹೇಳುತ್ತೆ, ಹೋರಾಟ ಅಭಿವ್ಯಕ್ತಿ ಸ್ವತಂತ್ರ, ಹೋರಾಟದ ಸ್ವತಂತ್ರ. ಯಾವ್ದಾದ್ರು ಬದಲಾವಣೆ ಆಗಿದೆ ಅಂದ್ರೆ ಮೇಲಿನಿಂದ ದಯಾ ದಾನ ದಾಕ್ಷಣ್ಯದಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ. ಸೊ ಆ ಹೋರಾಟಗಳು ಒಂದು ಕಾಕ್ರೋಚ್ ಅವ್ರು ಮಾಡ್ತಿರೋದು ಫೈನ್ ಮಾಡಿ, ನೀವು ಸ್ವಲ್ಪ ಸಮಾಜನ ಅರ್ಥೈಸ್ಕೊಂಡು ಮಾಡಿ, ನೀವು ಸಮಾಜದ ರೀತಿ ನೀತಿಗಳು ವಿಧಾನಗಳು ಅರ್ಥೈಸ್ಕೊಂಡು ಮಾಡಿ. ನಿಜ ಹೇಳಬೇಕಂದ್ರೆ ಈ ಬಿಜೆಪಿ ಪಕ್ಷ ಅನ್ನೋದು ಏನು ಕೇಂದ್ರದಲ್ಲಿದೆ, ಅವರು ಯಾವಾಗಲೂ ಆಡಳಿತದಿಂದ ಬಂದಿಲ್ಲ, ಅವರು ಕಾಂಗ್ರೆಸ್ ತರ ರೆಡಿಮೇಡ್ ಆಗಿ ಬಂದಿಲ್ಲ, ಅವರು ಕೂಡ ಹೋರಾಟದಿಂದ ಬಂದಿರೋದು, ಅವರು ಕೂಡ ಅನ್ಯಾಯದ ವಿರುದ್ಧ, ಅವರ ಕಣ್ಣಲ್ಲಿ ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಬಂದಿರೋದು, ಸಂಘಟನೆ ಮಾಡ್ಕೊಂಡು ಬಂದಿರೋದು. ಸೊ ಅವರು ಕೂಡ ಒಂದು ಬಹಳ ವರ್ಷದ ಕಾಲ ಕಾಕ್ರೋಚ್ಗಳೇ ಆಗಿದ್ರು. ಸೊ ಅವರು ಅದನ್ನ ಒಂದು ರೀತಿ ಇವನ್ನ ದೇಶದ್ರೋಹಿ ಅಂತ ಬಿಂಬಿಸ್ತೆ, ಇವನ್ನ ಅರ್ಥೈಸ್ಕೋಬೇಕು ಒಂದ್ ಸರ್ಕಾರ ಆಗಿ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಈಗ ತುಂಬಾ ಈಗ ಹಿಂಸಾತ್ಮಕವಾಗಿ ಕಲ್ಲು ತೂರಾಟ, ಗಲಾಟೆ ಗದ್ದಲು ಜೋರಾಗಿದೆ. ಒಂದ್ ಕಡೆ ಸಂಸತ್ತನ್ನ ಉಡಾಯಿಸ್ತಾರೆ, ಒಂದ್ ಕಡೆ ಶ್ರೀರಾಮರ ಬಗ್ಗೆ ಮಾತಾಡ್ತಾರೆ ಇಲ್ಲ. ಅಲ್ಲಿ ನೀಟ್ ಪರೀಕ್ಷೆ ವಿಚಾರವಾಗಿ, ಸೋರಿಕೆ ವಿಚಾರವಾಗಿ ಯಾರು ಮಾತಾಡ್ತಿಲ್ಲ. ಇದು ನಮಗೆ ಯಾಕಿದು ಅಂದ್ರೆ 2-3 ಸಮಸ್ಯೆಗಳಿದೆ. ಒಂದು ಸಮಸ್ಯೆ ಇವ್ರು ಮಾಡಿರೋ ರೀತಿ ನೀತಿಗಳು, ಅದು ಒಂದು ವಿಧಾನ. ಎರಡನೇದು ಇವ್ರಿಗೆ ಹೇಳಿರೋ ಬೇಡಿಕೆ. ನನಗೆ ಎರಡರಲ್ಲೂ ನನಗೆ ಒಪ್ಪಿಗೆ ಇಲ್ಲ. ಈ ಕಾಕ್ರೋಚ್ ಮಾಡಿರೋದು ಅಷ್ಟೊಂದು ಆಳವಾದ ಚಿಂತನೆ ಇಲ್ಲ, ಒಳ್ಳೆ ಪ್ರಚಾರ ಇದೆ, ಒಳ್ಳೆ ಒಂದು ಜನ ರೀಚ್ ಆಗಿದ್ದಾರೆ, ಜನ ಸೇರಿದ್ದಾರೆ. ಬಟ್ ನನಗೆ ಈ ಒಂದು ಮೆಥಡಾಲಜಿನ ಸಮಸ್ಯೆ ಇದೆ. ಮೆಥಡಾಲಜಿನ ಏನ್ ಸಮಸ್ಯೆ ಅಂದ್ರೆ, ಒಂದು ಅವ್ರು ಹೋರಾಟ ಮಾಡಿದ ರೀತಿ, ಉಪವಾಸ ಸತ್ಯಾಗ್ರಹ, ಒಂದು ಉಪವಾಸ ಮಾಡಿ ಒಂದು ರೀತಿ ನಾನು ಈ ಒಂದು ಬೇಡಿಕೆನ ಈಡೇರಿಸಬೇಕು ಅನ್ನೋ ಒಂದು ರೀತಿ ನನ್ನ ಮೇಲೆ ನಾನು ಹಿಂಸೆ ಮಾಡ್ಕೊಂತೀನಿ ಅಂತ ಇರುತ್ತಲ್ಲ, ನಾನೇ ನಾನು ಸಾಯ್ತೀನಿ ಅಂತ ಇರುತ್ತಲ್ಲ, ಈ ರೀತಿಯಲ್ಲಿ ಬಹಳ ಸೂಪರ್ ಹ್ಯೂಮನ್ ಪವರ್, ವಿಲ್ ಪವರ್ ತಗೊಳುತ್ತೆ, ಬಹಳ ಕಷ್ಟದ ಕೆಲಸ. ಆದ್ರೆ ನಮ್ಮ ಸಿದ್ಧಾಂತ ಇದನ್ನ ಯಾವತ್ತೂ ಒಪ್ಪಿಲ್ಲ. ನಮ್ಮ ಸಿದ್ಧಾಂತ ಯಾರು? ಅಂಬೇಡ್ಕರ್, ಪೆರಿಯಾರ್, ಜ್ಯೋತಿಬಾ, ಸಾವಿತ್ರಿಬಾ ಫುಲೆ, ಒಂದು ಕಾಂಶಿರಾಮರು, ಇವರೆಲ್ಲ ಪೊಲಿಟಿಕಲ್ ಆಕ್ಟಿವಿಸ್ಟ್. ಇವರೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಕ್ಕಾಗಲ್ಲ ಅಂತ ಅಲ್ಲ, ಉಪವಾಸ ಸತ್ಯಾಗ್ರಹ ಒಂದು ಬಾಬಾ ಸಾಹೇಬ್ ಹೇಳ್ತಾರೆ, ಅರಾಜಕತೆಯ ಮಾರ್ಗ, ಗ್ರಾಮರ್ ಆಫ್ ಅನಾರ್ಕಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ತಂದೆ ಪೆರಿಯಾರ್ ಹೇಳ್ತಾರೆ, ಇದು ಆಬ್ಸ್ಟಿನೆಸ್, ಸ್ಟಬರ್ನೆಸ್, ಹಠಮಾರಿತನ ಅಂತ. ಇದು ನೋಡಿ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ, ನಮ್ಗೆ ನೋಡಿ ಒಂದ್ ಸಮಸ್ಯೆ ಅಲ್ಲ, ಈ ಒಂದು ನೀಟ್ ಒಂದೇ ಸಮಸ್ಯೆ ಅಲ್ಲ, ನಮಗೆ 16,000 ಸಮಸ್ಯೆಗಳಿದೆ ಸಮಾಜದಲ್ಲಿ. ಈ 16,000 ಸಮಸ್ಯೆಗಳು ನಾವು ಬಗೆಹರಿಸಬೇಕು ಹೊರತು ನಾವು ಒಂದೇ ಸಮಸ್ಯೆ ಇಟ್ಕೊಂಡು ನಾನೇ ಒಂದು ಜೀವ ಕೊಡ್ತೀನಿ ಅನ್ನೋದು, ಅದು ನಮ್ಮ ಕಣ್ಣಲ್ಲಿ ಹಿಂಸೆನೆ. ಯಾಕೆ ಹಿಂಸೆ ಅಂತ ಕಾಣುತ್ತೆ ಅಂದ್ರೆ, ನೀವು ನಮಗೆ ಸುಟ್ಕೊಂಡ್ರೆ, ಆತ್ಮಹತ್ಯೆ ಮಾಡ್ಕೊಂಡು, ದಹನ ಮಾಡ್ಕೊಂಡು, ನಾನು ಹೋರಾಟದಲ್ಲಿ ಸುಟ್ಕೊಂತಿರೋದು ಎಷ್ಟೋ ಹೋರಾಟಗಳು ನೋಡಿದೆ, ಅದು ಹಿಂಸೆನೆ, ಅದು ಅಹಿಂಸೆ ಅಲ್ಲ. ಅಥವಾ ಇದನ್ನ ಒಡ್ಕೊಳ್ಳೋದು, ಚಾಟಿ ಒಡ್ಕೊಳ್ಳೋದು, ಅದು ಹಿಂಸೆನೆ. ಇದು ಉಪವಾಸನೂ ನಮಗೆ, ಅದು ಕೂಡ ನಾವು ಒಪ್ಪಕ್ಕಾಗಲ್ಲ. ಎರಡನೇದಾಗಿ ಅವರ ಬೇಡಿಕೆ ವಿಚಾರದಲ್ಲಿ ನೋಡಬೇಕು ಅಂದ್ರೆ, ಈ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂದ್ರೆ, ಮೊದಲೇ ಆ ಬೇಡಿಕೆ ತೂಕವಾದ ಬೇಡಿಕೆ ಅಲ್ಲ, ಅದು ಇಟ್ಸ್ ಅ ವೆರಿ ವೀಕ್, ದುರ್ಬಲವಾದ ಬೇಡಿಕೆ. ಯಾಕೆ ಹೇಳ್ತೀನಿ ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಮತ್ತೊಂದು ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾರೆ. ಎರಡನೇದಾಗಿ